ಹೊಟ್ಟೆನು ಹೆಂಗ ಹಾ ಇನ್ನೊಂದ ಹಂಗ ಘರ್ಷಣೆ ಕೇಳಂದಾರ ಘರ್ಷಣೆ ಕೇಳಲ್ಲ ಅವ್ರದ ಹೇಳ್ರಿ ನಮ್ಮ ಘರ್ಷಣೆ ಹೆಂಗದ ಅಂದ್ರ ತಮ್ಮ ಹೆಂಗು ಶಿವ ಎದ್ದ ಹಾ ಏನ ಶಿವ ಎದ್ದ ಶಿವ ಎದ್ದ ಬಗೆ ಬಗೆಯ ಮಾತುಗಳನ್ನ ಹೇಳಿ ಹಾ ಕೈ ಮುಗದ ನಾವು ಹಾ ಕೈ ಮುಗದನ್ನ ಹೌದು ಹಾ ಶಿವ ಎದ್ದ ಕೈ ಮುಗದ ಬಗೆ ಬಗೆಯ ಮಾತುಗಳನ್ನು ಯಾರಿಗೆ ಹೇಳಿದನು ಸೋಮನಿಗೆ ಹೇಳಿಲ್ಲ ಅಂತದೊಂದು ಸಣ್ಣ ಘರ್ಷಣೆ ಅದ ಹಾ ಅವ್ರ ಘರ್ಷಣೆ ಏನು ಅಂದಾರ ಹೆಂಡತಿ ದುಷ್ಟಳಾದರ ಗಂಡ ಏನ್ ಮಾಡ್ಬೇಕಂತಾರ ಮುಂದ್ ನೋಡ್ ನಟ್ ಹುಡುಕ್ಯಾಡತ್ತೀವ ಅವ್ ನೋಡ್ರಿಲ್ಲ ನಿದ್ಗನಾಗದೇವ್ ನಾವು ಸಿಕ್ಕ್ರ ಸಿಗತೈತಿ ಅಂತ ಹೇಳೋಣ ಇಲ್ಲಂದ್ರ ಇಲ್ಲ ಅಂತ ಹೇಳೋಣ ತಮ್ಮ ಅವ್ರೊಂದ್ ಯಾವ್ದು ಕೇಳ್ರನ ಹಾ ಅವ್ರೊಂದ್ ಏನ್ ಕೇಳ್ರನ ಏನವ ಘರ್ಷಣೆ ಬಾಳ ಚಂದ ಕೇಳ್ಯಾರ ತಮ್ಮ ವಿಷಯಕ್ಕೆ ಬರ್ನು ಹಾ ಹಾ ಹೇಳ್ರಲ್ಲ ನೋಡ್ ಅದಕ್ಕಾಗಿ ತಮ್ಮ ಭೂಮಿ ಮೇಲೆ ಹೆಂಗ ಹಾ ಪತಿವರ್ತ ಧರ್ಮ ಹೆಂಗ ಉಳ್ದದಂದ್ರ ಹಂಗ ಯಾವಣ್ಣನ ಅತ್ರಿ ಋಷಿ ಅಣಸೂಯದೇವಿ ಅಂತಕ್ಕಂತ ಹೆಣ್ಣ ಮಗಳ ಹೌದು ಯಾರ ಹತ್ರದಕ್ಷಿ ಅಂಶದೇವಿ ಅಂತ ಹೆಣ್ಮಗಳು ಹೆಣ್ಣ ಮಗಳ 3 ಲೋಕದಾಗ ಪತಿವರ್ತ ಹೆಣ್ಣ ಮಗಳಂತ ಸುತಿ ಸಾರ್ತಿತ್ತ ಹಾ ಸುತಿ ಸಾರೋ ಟೈಮ್ದಾಗ ಏನಾಗಿತ್ತು ಆಗಿನ ಟೈಮ್ದಾಗ ಕೈಲಾಸದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ್ ಹೆಂಡ್ರ ಮಾತು ಕೇಳ್ಯಾರ ಹಾ ಯಾರ್ದ ನಮ್ಮ ಅವ್ವಂದ ಹೆಂತಗಳ ಮಾತು ಕೇಳ್ಯಾರತ್ತ ಈಗಿನ ಕಲಿಯುಗದಾಗ ಮದುವೆ ಆಗಿ 2 ತಿಂಗಳ ಮಟ್ಟ ಒಳಗ್ ಹೊಕ್ಕರಂದ್ರ ಹೊರಗ ಬರ್ದೇವಲ್ಲ ಹರ್ದ್ ಹೆಂಗಸರ್ಗತ್ತೆ ಗಣಸುರ ಅರದಲ್ಲ ಯಾಕ ಹಂಗ ನಮ್ಮ ಅವ್ವನ ಪಾಡ್ ಹೆಸರು ಐತಿ ಒಳಗಲ್ಲಿ ಪವಾಡ ಅಲ್ಲ ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ನಿನಗಾಗಿ ಯಾರು ಸತ್ತವ್ರು ನಾಕಾಣೆ ರಾಮನತ್ತ ಯಾಕಂದಾರ ಸುಳ್ಳು ಅಲ್ಲ ಅದ ಕರಿ ಅದಲ್ಲ ತಮ್ಮ ಹೌದೇವ 2 ತಿಂಗಳು ಹೊರಗ ಬರಂಗಿಲ್ಲ ಹಾ ಅದ 1 ವರ್ಷದೊಳಗ ಹಾ ಹೆಂಡತಿ ಮಾತು ಕೇಳಿ ಗಣಸೂರು ಬ್ಯಾರಿಯಾಗಿ ನಿತ್ತವ್ರ ಬಾಳ ಮಂದಿ ಅದಾರ ಬಾಳ ನಮ್ಮ ಅವ್ವನ ಕೈಯಾಗದ್ರ ಮಾತ್ ಕೈಯಾಗ ಕ್ವಾಟ್ಲ ಬಗ್ಗೆ ಹೇರ್ತ ಹಾ ಇವ್ರು ಬಂದ್ರ ಜಕ್ಕೊಂದ್ ಜಂಬಿಗೆ ಹುಡುಗ ಒಂದ್ ಮಾತತ್ತ ಗಾಡಿ ಹತ್ತ ಹೋಗುದಿಲ್ಲ ಇಲ್ಲಿ ಒಂದು ಜಾತ್ರೆ ನಡೆದಿತ್ತಂದ್ರ ಜಾತ್ರೆಗೆ ಹೋಗಬೇಕಾದ್ರ ಈಗ ಸದ್ದ ಮಮ್ಮಿನಿ ಇತ್ತ ಅಂದ್ರ ಜಟ್ಗ ಇದಕ್ಕ ನಿಡ್ಗುದಿನ ಗಾಡಿಗೆ ಜಂಬಿಗೆ ಹೋಗುದಿಲ್ಲ ಇಲ್ಲ ತಮ್ಮ ಹಾ ಹಾಡಿಕೆ ಅದಾವು ನಿಡುಗುಂದ ಎಕ್ಕಿಗೆ ಮತ್ತ ಜಂಬಿಗೆ ಹುಡುಗಗ ಹಾಡಿಕೆ ಅದಾವು ಹೋಗ್ಲೇನ್ರಿ ಬ್ಯಾಡನ್ರಿ ಕೇಳತಾರತೇ ಹಾ ಹಾಗೆ ಆ ಕಾಲದಾಗ ಅದ ಈಗ ಈಗಿನ ಕಾಲದಾಗ ಹಾ ಏನ ಮತ್ತ ಅಲ್ಲೊಂದ್ ಜರಾನ ಊಟ ಕೇಳ್ಯಾರೋ ಪಾರ್ಟಿ ಮಾಡ್ಯಾರೋ ಹೋಗಲು ಬ್ಯಾಡು ಕೇಳಬೇಕು ಮನ್ಯಾಗ ರೊಟ್ಟಿ ಮಾಡೀನಿ ನಾಯಿಗೆ ತೆತ್ತುನು ಸುಮ್ಮ ಮಣಕ್ಕೋ ಹರ್ಯಾಗ ನೀರ್ ಹಸಾಕ್ ಹೋಗ್ಬೇಕು ಹೊಲಗತ್ತಾರ ನಮ್ಮ ಅವ್ವಗಳ ಅಲ್ಲಿ ಕೌದೈತು ಅಥವಾ ಈಗ ನಡೆದದ ಇದು ಕಲಿಯುಗದಾಗ ಹತ್ ಹಂಗ ನಿಮ್ಮಂತ ಗಣಸುರ್ ಏನದಾರ ನೋಡ ಹೌದಾ ಹೆಣ್ಣು ಮಕ್ಕಳು ಹೊಸಮಾಲಿಗಿತ್ತಿ ಬಂದ ಬಾಗಲ ಒಳಗ ಕಾಲಿಟ್ಟಾಗ ಹಾ ಅಕ್ಕಿನ ಕಣ್ಣಾಗನ ಅಂಜಿಕೆ ಇಟ್ರಿ ಅಂದ್ರ ನಿಮ್ಮ ಮಾತು ಕೇಳ್ತಾರ ಹೌದು ನೀವು ಹಂಗಿಲ್ಲ ಹಾ ಹೇಳಿದಲ್ಲ ಆಗಳ ಕಲರ್ ಬಡ್ಕೊಂಡಾರ ಸುಣ್ಣ ಬಣ್ಣ ಬಡ್ಕೊಂಡಾರ ಅಂತ ಹೇಳಿ ಅಂತ ಕಲರ್ಕ ಅಂತ ಅದಕ್ ಬಣ್ಣಕ್ಕ ಮೆಚ್ಚಿ ಒಳಗ ಕೂತ್ ಹಿಂತಿ ಶರ್ಗ ಹಿಂಗ ಕೈಯಾಗ ಹಾಕಿ ಸುತ್ತ ಹಿಡ್ಕೊಂಡ ಈಗ ಸದ್ದ ನಾಳೆ ನಿಮ್ಮ ಅವ್ವನ ಅನಾಥಾಶ್ರಮಕ್ ಹಾಕಂದ್ರ ಹುಣ ಓಕೆನ ಹೊರಗ್ ಹಾಕಂದ್ರ ಹುಣ ಬಡಿ ಅಂದ್ರ ಓಕೆನ ಹೆಂಡತಿ ಮಾತು ಕೇಳಿ ತಾಯಿ ತಂದಿನ ಎಷ್ಟೋ ಮಂದಿ ಬಡ್ದಾರ ಹೌದು ಕಲಿಯುಗದಾಗ ಮನಿ ಬಿಟ್ಟು ಹೊರಗ್ ಹಾಕ್ಯಾರ ಹತ್ ಯಾರ ಹೆಣ್ಸೂರ ಹಿಂಗಸೂರ ಅಲ್ಲೇ ಗಂಡಸೂರಪ್ಪ ಗಂಡಸೂರ ಮತ್ತ ಹೆಂಗಸರ ತಿಳಿನ ಹಂಗ ಹೆಂಡತಿ ಮಾತು ಕೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ್ ಯಾವ ನನ್ನ ಹತ್ರ ಋಷಿ ಅಣಸೂಯದೇವಿ ಬಾಗಲ ಮುಂದೆ ಬಂದು ನಿಂದಿರ್ತಾರ ಅಣಸೂಯದೇವಿ ಬಾಗಲ ಮುಂದೆ ಬಂದು ನಿಂತ ಭಿಕ್ಷೆಯನ್ನ ಬೇಡ್ತಾರ ಏನಂತ ಬೇಡ್ತಾರ ತಮ್ಮ ಭವತಿ ಭಿಕ್ಷಾಂದೇವಿ ಅಂದಾಗ ಅಣಸೂಯದೇವಿ ಒಳಗ ಮಾಡಿದಂತ ದವಸ ಧಾನ್ಯಗಳನ್ನ ತಂದ ನೀಡಲಕ್ಕೆ ಬಂದಾಗ ಸೊಕ್ಕಿನ ಗಣಸರ ಏನ್ ಮಾಡಿರು ಏನ್ ಮಾಡ್ಯಾರಂದ್ರ ನನ್ನವ್ನ ಬಲಾತ್ಕಾರ ಮಾಡಾಕ್ ಪ್ರಯತ್ನ ಪಡ್ತಾರ ಅಂದ್ರ ಕೆಡ್ಸಾಕ್ ಪ್ರಯತ್ನ ಪಡ್ತಾರ ಪಟ್ರು ಸಹಿತ ನಾವು ಹೆದರಂಗಿಲ್ಲ ಹೌದು ಒಂದ್ ಆಸೆ ಇರ್ತದ ಅವ್ರಿಗೆ ಏನ್ ಆಸೆ ಇರ್ತದತ್ತಮ್ಮ ಅಂದ್ರ ಏನರತ್ತವ ನೀ ಊಟಕ್ಕೆ ನೀಡಬೇಕಾದ್ರ ಬತ್ತಲೆ ರೂಪವಾಗಿ ದಿಗಂಬರ ರೂಪವಾಗಿ ನಮಗ್ ಊಟಕ್ಕೆ ನೀಡಬೇಕಂತ ಹೇಳ್ತಾರ ಹೌದಾ ಯಾರ ಸೊಕ್ಕಿನ ಗಣಸರು ಇವರ ಸೊಕ್ಕಿನ ಗಣಸರ್ಲ ಮತ್ತಾರ ಹೇಳಿದ ಟೈಮ್ದಾಗ ನನ್ನವ್ವ ಅಕ್ಕಿಯಲ್ಲಿ ಶಕ್ತಿ ಹೆಚ್ಚಿರ್ತದ ಹೌದು ಪತಿವರ್ತ ಧರ್ಮ ಉಳಿದಿರ್ತದ ನೀವೇನ್ ಗಣಸುರದರ್ಲೆ ಮನ್ಯಾಗ ಬಂಗಾರ ಅಂತ ಹೇಂತಿದ್ರು ಹೊರಗೊಂದೊಂದ್ ಟೇಪನಿ ಇಟ್ಟಿರ್ತೀರಿ ನೀವು ಒಂದೊಂದ ಕೆಡಾಡ್ದಾತು ಅವ್ರು ಮತ್ತಿವ್ರಿ ಏನ ಗಣಸುರ್ ಹೆಚ್ಚ
ಹೆಚ್ಚ ಅಂದ ಕಾಲದಾಗ ಪತಿ ಧರ್ಮ ಅನ್ನುವಂತದ ಕೇಳಿ ಉಳಿದಿರ್ತದ ಕೇಳಿ ಶಕ್ತಿ ಇರ್ತದ ತಾಯಿದಿಂದ ಶಾಪ ಕೊಟ್ಟ ಹೌದ 3 ಮಂದಿನ ಕುಶನ ಮಾಡಿ ಹೆಂಗ ಆಡ್ಯಾಳಂದ್ರ ಹಂಗು ಹಿಡಿಡಗತ್ತಮ್ಮ ಹಿಡ್ಕೊಳ್ತಾಳ ಏನ ಚಂದದ ಪಡಕಿ ಪರವಸ್ತು ಮಣಿಗೀದ ಮುಸಕಾಕಿ ಏನ ಚಂದದ ಪಡಕೆ ಪರ್ವಸ್ತು ಮಣಿಗ್ಯಾನ ಮುಸಕಾಕೆ ಏನ ಚಂದದ ಪಡಕಿ ಪರವಸ್ತು ಮಣಿಗೀದ ಮುಸಕಾಕಿ ಏನ ಚಂದದ ಪಡಕೆ ಪರ್ವಸ್ತು ಮಣಿಗೀದ ಮುಸಕಾಕೆ ಆಡಂದದ ಪಡಕಿ ಬಾಡ್ಯಾಗ ಬರ್ಲಿಲ್ಲ ನಾಚಿಕೆ ಆಡಂದದ ಪಡಕಿ ಬಾಡ್ಯಾಗೊಳಗೆ ಬರ್ಲಿಲ್ಲ ನಾಚಿಕೆ ಏನ ಚಂದದ ಪಡಕೆ ಪರ್ವಸ್ತು ಮಣಿಗೀದ ಮುಸಕಾಕೆ ಏನಂದದ ಪಡಕೆ ಪರ್ವಸ್ತು ಮಣಿಗೀದ ಮುಸಕಾಕೆ ಬ್ಯಾಡಂದದ ಪಡಕೆ ಹಾಟಗಳಿಗೆ ಬರದಿಲ್ಲ ನಾಚಿಕೆ ಬ್ಯಾಡಂದದ ಪಡಕಿ ಹಾಟಗಳಿಗೆ ಬರದಿಲ್ಲ ನಾಚಿಕೆ ಪತಿವರ ತೆಂಬಾಕಿ ಹಯ್ಯದಾಳ ಮಾಡಲಂಬಿಕೆ ಪ್ರತಿರೊತ್ತ ಅಂದಾಕೆ ಇದ್ದಾಳ ಮಾದಲಂಬಿಕೆ ಪತಿವರ ತೆಂಬಾಕಿ ಹಯ್ಯದಾಳ ಮಾಡಲಂಬಿಕೆ ಪ್ರತಿರೊತ್ತ ಅಂದಾಕೆ ಇದ್ದಾಳ ಮಾದಲಂಬಿಕೆ ಬಸವಣ್ಣನ ಹಡದಾಕಿ ಹೆಂಗ ಹೇಳೋ ಎತ್ತರಾಗ ಸಣ್ಣಾಕೆ ಬಸವಣ್ಣನ ಹಡದಾಕಿ ಹೆಂಗ ಹೇಳೋ ಎತ್ತರಾಗ ಸಣ್ಣಾಕೆ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ತಂದಕ ತಂದಕ ತಂದೇನ ಯವ್ವ ನೀರಿಗೆ ಬಂದೇನ ತಂದಕ ತಂದೇನ ತಂಗಿ ನೀರಿಗೆ ಬಂದೇನ ಅದಕ್ಕೆ ತಮ್ಮ ಹೌದು ಚಂಬಿ ಹುಡುಗ ಇನ್ನೊಂದು ಮಾತು ಹೇಳಿದ ಏನಂತ ಪುರಾಣ ನಿಮ್ಮ ಅವ್ವನೋ ಬರ್ದಿಲ್ಲ ನಿಮ್ಮ ಐನೋ ಬರ್ದಿಲ್ಲ ತಂದ ಏನು ರಜಾ ಬರ್ದಾರಂತಾನ ಒಂದ್ ಮಾತು ಹೇಳ್ತಾನೆ ಕೇಳಿ ನಿನಗ ಹೇಳವ ಏನ್ ನಿಮಗ್ ಯಾರವ ವೇದ ವ್ಯಾಸ ಅದಾನಲ್ಲ ವೇದ ವ್ಯಾಸ ಏನ್ ಮಾಡ್ಯಾನ ಗೊತ್ತೇನ ತಮ್ಮ ಏನ್ ಮಾಡ್ಯಾನು ನಮ್ಮ ಅವ್ವ ಸರಸ್ವತ ದೇವಿ ಸೂತ್ರ ಮಾಡ್ಯಾನವ ಯಾರ ಅವಲ್ಲ ವೇದ ವ್ಯಾಸ ಸರಸ್ವತ ದೇವಿಯನ್ನ ಪೂಜೆ ಮಾಡಿ ಹೌದ ಅಕ್ಕಿನ ಸೂತ್ರ ಮಾಡಿ ಅವಾಗ ಮುಂದ ನನ್ನ ಅವ್ವನಿಂದ ಸರಸ್ವತ ದೇವಿಯಿಂದ ಕೊಡ್ತಾ ವಿದ್ಯೆ ಅಂತ ಹೇಳಿ ಪಡೆದು ಇವ್ರ ಅಪ್ಪ ಏನ್ ಮಾಡ್ಯಾನ ವೇದ ವ್ಯಾಸ ಪುರಾಣಗಳನ್ನ ಬರ್ದಾನ ಅಲ್ಯಾಕ್ ಪಡ್ಕೋದ್ರು ನಮ್ಮ ಅವನವರ ಯಾರ ಇವ್ರಲ್ಲ ಬಹಳ ಶನಿಯರ್ದವ್ರವ್ರ ಮತ್ ಏನ್ ಗೊತ್ತಿಲ್ಲ ಅನ್ನೋದು ಮತ್ ಅದ ತಿನ್ನೋದು ಅದಕ್ಕ ನಿಮ್ಮನ್ನ ಏನ ಬಾಳ ಕೇಳಾಕ್ ಹೋಗುದಿಲ್ಲನ ಹೌದ ಹೆಂಗ ಹಂಗಲ್ಲ ನಮ್ಮ ಮಾಮ ಹೇಳತ್ತಾನ ಮತ್ ಮಾಮ ಅದ ಸೃಷ್ಟಿ ಸ್ಥಿತಿ ಅದ ಏನ ಸೃಷ್ಟಿ ಸ್ಥಿತಿ ಷಷ್ಠಿ ತಿಥಿ ನಮ್ಮ ಮಾಮ ಹೇಳ್ತಾನ ತಿಥಿ 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 ಅಂತ ಹೇಳಿ ತಿಥಿ ತಿಥಿ ಅದ್ನ ಹೇಗೈತಿ ಹಚ್ಕೊತಾರ ನಮ್ಮ ಮಾಮ ತಿಥಿ ಅಂದ್ಬಿಟ್ ನಾ ಹಿಂದಿದ ಪಾಪ ಅದ ಹಿಂದೆ ಹಾಡು ನಗತೈತಿ ಅಲ್ಲೇ ಒಳಗಿಂದೊಳಗ ಏನ್ ಮಾಡಿತ ಅದು ಏನದ ಅದತ್ತಮ್ಮ ನಾವು ಏನ್ ಮಾಡ್ಯಾಳ ಏನ ಶಾಪ ಕೊಟ್ಟ ಕಿಸಂದ 3 ಮಂದಿನ ಕುಶನ ಮಾಡಿ ಹೋದಾಳ ಹೌದು 3 ಮಂದಿನ ಕುಶನ ಮಾಡಿ ಹೋದ ಕಾಲಕ್ಕೆ ಹತ್ತು ಋಷಿ ಅಣಸೂಯದೇವಿ 3 ಮಂದಿ ಒಂದೊಂದು ಋಷಿಗಳಾಗ್ಯಾರ ಏನೋ 3 ಮರಿ ಒಂದೊಂದು ಋಷಿಗಳಾಗ್ಯಾರ ಒಂದೊಂದು ಋಷಿಗಳಾಗ್ಯಾರ ಯಾವ ಋಷಿಗಳಾಗ್ಯಾರ ಏನೇನ್ ಆಗ್ಯಾರ ಅನ್ನುವಂತಾದ ಜಂಬಿಗೆ ಅವ್ರು ಹೇಳ್ತಾರ ಅನ್ನುವಂತಾದ ಇದನ್ನಾರ ಒಂದು ಪ್ರಶ್ನೆ ಹೇಳ್ತಾರ ಅನ್ನೋ ನಂಬಿಕೆ ಅದ ನಿಮ್ಮ ಪರಮಾತ್ಮನ ಟಚ್ ತಗೊಂಡ ಬಂದಿದ್ರಿ ಅದಷ್ಟ ಬ್ಯಾಡ ನಮ್ಮವ್ವ ಹೋದ ಕಾಲದಾಗ ನಿಮ್ಮ ಪರಮಾತ್ಮ ಹುಚ್ಚಾಗ್ಯಾನ ಹೌದು ಏನಾಗ್ಯಾನ ಹುಚ್ಚಾಗ್ಯಾನ ಗುಡ್ಡ ಗುಡ್ಡ ತಿರ್ಗ್ಯಾಡ್ಯಾನ ನದಿ ನದಿ ಜಿಗದಾನ ಹುಚ್ಚಾಗಿ ಗಿಡಕ್ಕೆ ಗಿಡ ತೆಕ್ಕಿ ಹಾದಾನ ನಿಮ್ಮ ಪರಮಾತ್ಮ ಯಾರ ಬೇಕತ್ತ ಪಾರ್ವತಿ ಬೇಕತ್ತ ಹೆಂತ ಬೇಕತ್ತೇಳಿ ಹಾದಾನ ಮತ್ತ ನಾ ಎಲ್ಲಾರ ಗಂಡ ಬೇಕ ಪರಮಾತ್ಮನ ಬೇಕತ್ ಹೇಳಿಕೆಸಿಂದ ಎಲ್ಲಾರ ನಿನಗ ಯಾವ ಪುರಾಣದಾಗರ ಐತಿನ ತಗೊಂಡ ಬಾ ಮುಂದಿನ ಸಂದಿಗೆ ಹೌದ್ಲ
ಬಿಡ್ತೀರಿ ಬರ್ತೀರಿ ಹಾ ಮಾತಿಗೊಮ್ಮೆ ನಾ ಎತ್ತರಾಗಿ ಹೆಚ್ಚ ನೀವ ಅಲ್ಲೇ ಗಟ್ರ ಸಂಡ್ಯಾಗ ಬಿಳಾಕನ. ಹೌದಿಲ್ಲ? ಹೌದೌದು. ಮತ್ತೆ ಎದ್ರಾಗ ಹಚ್ಚದಾರ ಅವ್ರು ಸೋಳನ ಹೆಚ್ಚ ಅನ್ನೋದು ಅದು ಮನ್ಯಾಗ ಮುದುಕೊಳ್ ಬಂದ ಅವ್ರ ಬೈದಿಗೂ ಅದಕ್ಕೆ ಮುದುಕ ಮುದಕ್ ಮನಿಗೆ ಹೋಗೋದ ಹೋಗಿ ತಯಾರಾಗಿ ಊಟ ಮಾಡಿ ಹೋಗ್ರಿ. ಹಲೋ, ಜಂಬಿಗೆವ್ರು ಹಾಕಿರ್ತಕ್ಕಂತ ಮತ್ತೊಂದು ಸವಾಲ ನಿಡುಗುಂದವ್ರು ಕೊಟ್ಟಾರ. ಅದ 1ನೇ ಸವಾಲ ಏನಪ್ಪಾ ಅಂತ ಕೇಳಿದ್ರ ಜಂಬಿಗೆರ್ ಹಾಕಿದ್ದು ಉದ್ದವ ಏನನೇ ನೀನು ಏನೇ ಮಾಡಬೇಡ ಅಂತಕ್ಕಂಥದ್ದು 1ನೇ ಸವಾಲ್ ಹಾಕಿದ್ರು. ಅದಕ್ಕೆ ಉತ್ತರ ಹೆಂಗದಪ್ಪ ಅಂತ ಕೇಳಿದ್ರ ಉದ್ದವ ರಾಜನೇ ನೀನು ಚಿಂತೆ ಮಾಡಬೇಡ ಅಂತಕ್ಕಂಥದ್ದು ಇದ ಸ್ಕಂದ ಪುರಾಣ ಭಾಗ 2 ಪುಟ ಸಂಖ್ಯೆ 155ರಾಗ ನೇರವಾದ ಉತ್ತರ ಕೊಟ್ಟಾರ. ಇನ್ 2 10 ಕತ್ತಕೊಲ್ಲ ಅದು ನೋಡತ್. ಇನ್ನು 7ನೇ ಸವಾಲ್ ಏನ್ ಹಾಕಿದ್ರಪ್ಪ ಅಂತ ಕೇಳಿದ್ರೆ ಜಂಬಿಗೆ ಅವರು ದೇವಯಾನಿ ಅಪ್ಪ ನಾನು ಏನುಗಿಯಾದರೂ ಕರ್ಮಾನುಸಾರವಾಗಿ ಏನ ದುಃಖಗಳು ಬರುವು ಎಂಬುದನ್ನು ಬಲ್ಲೆ ಅಂತಕ್ಕಂಥದ್ದು 7ನೇ ಸವಾಲ್ ಹಾಕಿದ್ರು. ಇದಕ್ಕೆ ನಿಡುಗುಂದಿಯವರು ಉತ್ತರ ಹೆಂಗ್ ಕೊಟ್ಟಾರಪ್ಪ ಅಂತ ಕೇಳಿದ್ರ ದೇವಯಾನಿ ಅಪ್ಪ ನಾನು ಹುಡುಗಿಯಾದರೂ ಕರ್ಮಾನುಸಾರವಾಗಿ ಸುಖ ದುಃಖಗಳು ಬರುವು ಎಂಬುದನ್ನ ಬಲ್ಲೆ ಅಂತಕ್ಕಂಥದ್ದು ಇದ ಮತ್ಸ್ಯ ಪುರಾಣ ಭಾಗ 1 ಪುಟ ಸಂಖ್ಯೆ 116 ಒಳಗ ನೇರವಾಗಿ ಉತ್ತರ ಕೊಟ್ಟಾರ. ಓಕೆ, ಆಚೆ ಈಗ ಜಂಬಿಗೆರ್ ಹಾಕಿರ್ತಕ್ಕಂಥ ಸವಾಲ 9ನೇದ್ದು ರಾಜನೇ ಏನಗಳಲ್ಲಿ ಕುದುರೆ ಏನ ಮಿಗಿಲು ಅಂತಕ್ಕಂಥದ್ದು ಕೇಳಿದ್ರು. ಅದಕ್ಕೆ ನಿಡುಗುಂದಿಯವರು ಉತ್ತರ ಹೆಂಗ್ ಕೊಟ್ಟಾರಪ್ಪ ಅಂತ ಕೇಳಿದ್ರ ರಾಜನೇ ದಾನಗಳಲ್ಲಿ ಕುದುರೆ ದಾನ ಮಿಗಿಲು ಅಂತಕ್ಕಂಥದ್ದು ನೇರವಾಗಿ ಉತ್ತರ ಕೊಟ್ಟಾರ. ಇದ ಪದ್ಮಪುರಾಣ ಭಾಗ 3 ಉತ್ತರಾಖಂಡ ಪುಟ ಸಂಖ್ಯೆ 167. ಅದಕ್ಕ ನೋಡೋನು ಆಚೆ ಕಡೆ ಅವರು ಗರಂ ಆಗಿದಾರ, ಸ್ವಲ್ಪ ಕಾಯಕತ್ತವ. ಸ್ವಲ್ಪ ಅವಾಚ್ಯ ಶಬ್ದಗಳನ್ನ ಬಹಳ ಬಳಸಾಕ್ ಹೋಗ್ಬೇಡ್ರಿ ದಯಮಾಡಿ. ಯಾಕಪ್ಪ ಅಂತ ಕೇಳಿದ್ರೆ ಹೆಣ್ಮಕ್ಳು ಕೂತಿರ್ತಾರ, ಎರಡೂ ಮೇಳದವ್ರು ಅಂತ ಕೇಳಿದ್ರ ಅದಕ್ಕ ಇಲ್ಲ ಬಂದತಿ ಅಂತ ಹೇಳಕತ್ತೀನಿ ನಾನು. ಅದಕ್ಕೆ ದಯವಿಟ್ಟು ಎರಡೂ ಮೇಳದವ್ರು ಬಹಳ ಚಂದ ಕಾರ್ಯಕ್ರಮ ಮಾಡಕತ್ತೀರಿ. ಅವಾಚ್ಯ ಶಬ್ದಗಳನ್ನ ದಯವಿಟ್ಟು ಮಾತಾಡಕ್ ಹೋಗ್ಬೇಡ. ಒಟ್ಟ ಬರೋದಿಲ್ಲ ಅಲ್ಲ, ಬಂದತಿ ಅಂತ ಹೇಳಕತ್ತೀನಿ ಈಗ, ಹೌದಿಲ್ಲ? ಅದಕ್ಕೆ ನಿಮ್ಗೆ ಗೊತ್ತಾಕತ್ತಿ. ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಪುರಾಣದಾಗ ಕೆಟ್ಟದ್ದು ಬರದಾರ, ಒಳ್ಳೇದ್ದು ಬರದಾರ. ಹೌದೌದು. ಅದಕ್ಕೆ ಒಪ್ಪು ಅಂತಕ್ಕಂಥದ್ದು ತಗೊಂಡು ಕೆಟ್ಟದ್ದು ಬಿಡ್ಬೇಕಂತ ಹೇಳಿ ತಮ್ಮಲ್ಲಿ ಎರಡು ಮೇಳದವ್ರು. ಯಾಕಪ್ಪ ಅಂತ ಕೇಳಿದ್ರೆ ಕುಂತವ್ರು ಒಂದ್ 4 ಮಂದಿ ಕುಂದ್ರಲಿ 10 ಮಂದಿ ಕುಂದ್ರಲಿ ಚಲೋ ಮೇಳಕ್ ಕುಂತಿರ್ತೈತಿ. ಯಾಕಪ್ಪ ಅಂತ ಕೇಳಿದ್ರ ಹಿಟ್ಟಿನ ಗಿರ್ನಿಗೆ ಹೋದ್ರ ಜಸ್ಟ್ ನೀವು ಕಾಲಿಟ್ಟು ಹೊರಗೆ ಬಂದ್ರೆ ಜರಾರ್ ಹಿಟ್ಟು ಬಿಡಿದೈತಿ ಅಲ್ಲಿ. ಹಂಗ ನಿಮ್ಮಿಂದ ಏನ್ರ ಜ್ಞಾನವನ್ನು ತಿಳ್ಕೊಬೇಕಂತ ಬಂದು ಕೂತಾರ ಅವ್ರ. ಅದಕ್ಕೆ ದಯವಿಟ್ಟು ಅವ್ರ ಆಶಯಕ್ಕೆ ಭಂಗ ತರಕ್ ಹೋಗ್ಬೇಡ್ರಿ. ಒಟ್ಟು ಅಸಲಿ ಶಬ್ದಗಳನ್ನ ದಯವಿಟ್ಟು ಬಳಸಾಕ್ ಹೋಗ್ಬೇಡ್ರಿ. ಏನಾಗಿತ್ರಿ ಬಿ ಮಾತ್ರೆ ಚಕಮಕಿ ಒಳಗ ಆಗ ಹೇಳಿದ್ನಲ್ಲ ನಿಮಗ, ಬರೀ ಕಬಡ್ಡಿ ಗಿರಿ ಮುಟ್ಟಿ ಬರಾಕ್ ಹೋಗ್ಬೇಡ್ರಿ. ಒಟ್ಟು ಹೋಗಿ ಹೇಳ್ಕೊಂಬರ್ರಿ, ಜ್ಞಾನದ ಮಲವು ಹಾಕ್ರಿ ಅವ್ರಿಗೆ. ಅದಕ್ಕ ಬಾಳ ಚಂದ ಕಾರ್ಯಕ್ರಮ ಮಾಡತ್ತೀರಿ, ಹಿಂಗ ಮುಂದುವರ್ಸ್ರಿ. ಹಿಂಗ ತುಂಬಾ ಹೇಳ್ಬಿಡ್ರಿ. 3 ಗಂಟೆ ಆಗ್ಯದ. ಅದಕ್ಕಮ್ಮ ಮುಂದಿನ ಸಂಧಿಗೆ ಏನ್ ಮಾಡಕ್ ಮಾಡಿದ್ರಿ? ನಿನ್ನ ಹೋಗ್ಬಾರಲ್ಲ, ನಮ್ ಪಾಳೆ ಮುಗಿತಾಕ ನೀವು ಬದ್ನೆಕಾಯಿ ಹಚ್ಚಕ್ ಹೋಗ್ಬಾರಲ್ಲಿ. ಅದನ್ನು ಹೇಳ್ಯಾರ ಅವ್ರ. ಮತ್ತೆ ಅವ್ರ ಅಪ್ಪ ಅವಳ ಗಡಿಗೆ ತಯಾರು ಮಾಡ್ಯಾರತ್ತ. ಅಲ್ಲಿ ಗುಂಡನ್ ಹೆರ್ಚಿ ನಮ್ಮ ಅವ್ವಗಳು ಕೊಡಾತಾರ. ಅದೆಲ್ಲಿ ಕಣ್ಣಾಗ ಕಾಣ್ತತ್ ನಿಮಗ. ಬರ್ತಾರಲ್ಲಿ ಚರಾಚರಿ ಮಾಡಾಕ ನಮ್ಮ ಅವ್ವಗಳು ಅದಾರ ಅಲ್ಲಿ. ಈಗ ನಿಡಗುಂದ ಹಾಕಿರ್ತಕ್ಕಂತ ಮತ್ತೊಂದು ಸವಾಲು ಜಂಬಿಗಾರ್ ಕೊಟ್ಟಾರ. 8ನೇ ಸವಾಲ ಏನ್ ಹಾಕಿದ್ರಪ್ಪ ಅಂತ ಕೇಳಿದ್ರೆ ನಿಡಗುಂದಿ ಅವರು ಗಂಗೆ
ಯಾವ ಸ್ವತಿ ಶಾಪದಿಂದ ನೀನು ಏನಿಗೆ ಇಳಿಯಬೇಕು ಅಂತಕ್ಕಂಥದ್ದು ಹಾಕಿದ್ರು. ಅದಕ್ಕೆ ಜಂಬಿಗಾರ್ ಉತ್ತರ ಹೆಂಗ್ ಕೊಟ್ಟಾರಪ್ಪ ಅಂತ ಕೇಳಿದ್ರೆ, ಗಂಗೆ ಸರಸ್ವತಿ ಶಾಪದಿಂದ ನೀನು ಭೂಮಿಗೆ ಇಳಿಯಬೇಕು ಅಂತಕ್ಕಂಥದ್ದು ನೇರವಾಗಿ ಉತ್ತರ ಕೊಟ್ಟಾರ. ಅದಕ್ಕೆ ನೋಡೋಣ, ಇನ್ನೂ ಟೈಮ್ ಅದ. ಗೌಡ